ನಮಸ್ಕಾರ. ಯಾವ ಪುಸ್ತಕ ಓದ್ತಾ ಇದೀನಿ ಅಂತ ನೋಡ್ತಾ ಇದ್ದೀರಾ? ಇದು ನಮ್ಮ ನಾರಾಯಣ ಆಸ್ಪತ್ರೆಯ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಅಪರ್ಣಾ ಮೇಡಮ್ ಬರೆದಿರುವಂತಹ ಒಂದು ಪುಸ್ತಕ, ಓನ್ ಯುವರ್ ಬ್ರೆಸ್ಟ್ಸ್ ಅಂತ. ಇದು ಕಾರ್ಡಿಯಾಲಜಿಸ್ಟ್ ಆಗಿ ನಾನ್ ಯಾಕೆ ಓದ್ತಾ ಇದ್ದೀನಿ ಅಂತ ನೀವು ಕೇಳಬಹುದು. ಹೆಣ್ಣು ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ನಂತರ ಸೆಕೆಂಡ್ ಲೀಡಿಂಗ್ ಕಾಸ್ ಆಫ್ ಡೆತ್ ಅಂತಂದ್ರೆ ಕ್ಯಾನ್ಸರ್ಗಳು. ಅದರಲ್ಲೂ ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್ ತುಂಬಾನೇ ಒಂದು ಕಾಮನ್ ಕಾಸ್. ಸೊ ಆಸ್ ಎ ಕಾರ್ಡಿಯಾಲಜಿಸ್ಟ್ ನಾವು ಎಷ್ಟೊಂದ್ಸರಿ ಕನ್ಫ್ಯೂಸ್ ಆಗ್ತೀವಿ. ಹೆಣ್ಮಕ್ಳು ಈ ಚೆಸ್ಟ್ ಪೇನ್ ಅಂತ ಬಂದಾಗ, ಎದೆ ಭಾಗದಲ್ಲಿ ನೋವು ಅಂತ ಕಂಡು ಬಂದಾಗ ಅದು ಹಾರ್ಟ್ ಇಂದ ಬರ್ತಾ ಇದೆಯಾ ಅಥವಾ ಬ್ರೆಸ್ಟ್ ಇಂದ ಬರ್ತಾ ಇದೆಯಾ, ಬ್ರೆಸ್ಟಿನಲ್ಲಿ ಲಂಪ್ ಅಥವಾ ಗಂಟು ಕಂಡು ಬಂದ್ರೆ ಹೇಗೆ ಅದನ್ನ ಪತ್ತೆ ಹಚ್ಚಬೇಕು. ಸೊ ಈ ಅಂಶಗಳು ನಮಗೂ ಗೊತ್ತಾಗಬೇಕಾಗತ್ತೆ. ಇದರಲ್ಲಿ ತುಂಬಾ ಚೆನ್ನಾಗಿ ಬ್ರೆಸ್ಟ್ ಡೆವಲಪ್ಮೆಂಟ್ ಯಾಕಾಗತ್ತೆ, ಹೆಣ್ಮಕ್ಳಲ್ಲಿ ಹೇಗಾಗತ್ತೆ, ಹಾರ್ಮೋನ್ಗಳು ಅಪ್ಲೈ ಮಾಡ್ತವೆ, ಆಮೇಲೆ ಗಂಟುಗಳು ಕಂಡು ಬಂದ್ರೆ ಅದನ್ನ ಯಾವ ರೀತಿ ಎಕ್ಸಾಮಿನ್ ಮಾಡ್ಕೋಬೇಕು, ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದ್ರೆ ನಮಗೆ ನಾವೇ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಕರಿತೀವಿ, ಅದನ್ನ ಹೇಗೆ ಮಾಡೋದು, ಅಷ್ಟಲ್ಲದೆ ಕ್ಯಾನ್ಸರ್ ಇದ್ರೆ ಅದನ್ನ ಹೇಗೆ ಪತ್ತೆ ಹಚ್ತಾರೆ, ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಆಪ್ಷನ್ಗಳಿದೆ. ಸೊ ಇದನ್ನ ಎಲ್ಲರೂ ಅಂದ್ರೆ ಬರೀ ಕ್ಯಾನ್ಸರ್ ರೋಗಿಗಳಿಗಲ್ಲ, ಇದು ಎಲ್ಲಾ ಹೆಣ್ಮಕ್ಳು ಸಹ ಇದನ್ನ ಓದ್ಬೇಕು. ಈವನ್ ಹೆಲ್ತ್ ಬಗ್ಗೆ ಅವೇರ್ನೆಸ್ ಇಂಟ್ರೆಸ್ಟ್ ಇರುವಂತಹ ಎಲ್ಲ ಗಂಡಸರು ಸಹ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಅಕ್ಕ ತಂಗಿಯರಲ್ಲಿ ಈ ಸ್ತನದ ಹೆಲ್ತ್ ಬಗ್ಗೆ ತಿಳ್ಕೊಳ್ಳಕ್ಕೆ ತುಂಬಾ ಚೆನ್ನಾಗಿರೋ ಒಂದು ಪುಸ್ತಕ ಬರೆದಿದ್ದಾರೆ. ವೆರಿ ಚಿಕ್ಕ ಬುಕ್, ತುಂಬಾ ಟೈಮ್ ತಗೊಳ್ಳೋದಿಲ್ಲ, ಇಂಗ್ಲಿಷ್ ಇದೆ, ತುಂಬಾ ಸಿಂಪಲ್ ಆಗಿದೆ. ಮೇಡಮ್ ಇನ್ನೊಂದು ಕ್ಯಾನ್ಸರ್ ಅನ್ನೋ ಪುಸ್ತಕ ಸಹ ಕನ್ನಡದಲ್ಲಿ ತುಂಬಾ ಚೆನ್ನಾಗಿದೆ ಆ ಪುಸ್ತಕ. ಸೊ ಇದು ಅಮೆಜಾನ್ ನಲ್ಲಿ ಸಿಗುತ್ತೆ. ಇದರ ಲಿಂಕ್ ಅನ್ನ ನಾನು ಕಮೆಂಟ್ ಅಲ್ಲಿ ಶೇರ್ ಮಾಡ್ತೀನಿ. ಇದನ್ನ ಖಂಡಿತವಾಗ್ಲೂ ತಗೊಳ್ಳಿ. ವೆರಿ ಸಿಂಪಲ್ ಬುಕ್, ಎಲಿಗೆಂಟ್ ಬುಕ್. ಬ್ರೆಸ್ಟ್ ಹೆಲ್ತ್ ಬಗ್ಗೆ, ಓವರ್ ಆಲ್ ಹೆಲ್ತ್ ಬಗ್ಗೆ ತುಂಬಾ ಚೆನ್ನಾಗಿ ಮೇಡಮ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಈ ಪುಸ್ತಕ ತಗೊಂಡು ಇದನ್ನ ಓದಿ, ತುಂಬಾನೇ ಚೆನ್ನಾಗಿದೆ. ನಮಸ್ಕಾರ.